ದಕ್ಷಿಣ ಕನ್ನಡ ಎಸ್ಪಿಗೆ ಲಿಸ್ಟ್ಗಾಗಿ ಎಸ್ಐಟಿ ಮನವಿ ಸಲ್ಲಿಸಿದೆ. ದೂರುದಾರನ ಹೇಳಿಕೆ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. 1995ರಿಂದ ಕೆಲಸ ಮಾಡಿದಂತಹ ಪೊಲೀಸರ ಲಿಸ್ಟ್ ಅನ್ನ ಎಸ್ಐಟಿ ಕೇಳಿದೆ. ಧರ್ಮಸ್ಥಳ ಔಟ್ಪೋಸ್ಟ್ ಠಾಣೆಯಲ್ಲಿ ಕೆಲಸ ಮಾಡಿದಂತಹ ಸಿಬ್ಬಂದಿ ಅವರ ಲಿಸ್ಟ್ ಅನ್ನ ಎಸ್ಐಟಿ ಕೇಳಿದೆ. ಈಗ ದಕ್ಷಿಣ ಕನ್ನಡ ಎಸ್ಪಿಗೆ ಲಿಸ್ಟ್ಗಾಗಿ ಮನವಿ ಸಲ್ಲಿಸಿದೆ. ಅವರಿಂದ ಮಾಹಿತಿಯನ್ನ ಪಡೆಯಲಾಗುತ್ತೆ. ಆ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳು ದಾಖಲಾಗಿತ್ತ, ಏನೇನಾಗಿತ್ತು, ಇದರ ಬಗ್ಗೆ ಎಸ್ಐಟಿ ಮಾಹಿತಿಯನ್ನ ಕಲೆ ಹಾಕಲಿದೆ. ಈಗ ಈ ಪ್ರಕರಣದ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಹೂತಿಟ್ಟ ಶವಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ ಅಧಿಕಾರಿಗಳು. ನಿನ್ನೆ ಅನಾಮಿಕ ದೂರುದಾರ ಗುರುತು ಮಾಡಿದಂತ ಜಾಗದಲ್ಲಿ, ಮೊದಲ ಜಾಗದಲ್ಲಿ ಶೋಧ ನಡೆದಿತ್ತು. ಏನು ಕೂಡ ಪತ್ತೆ ಆಗಿಲ್ಲ ಕುರುಹು. ಇವತ್ತು 3 ಕಡೆ ಅಗಿಯೋ ಕೆಲಸ ನಡೆಯುತ್ತೆ. ಏನಾದರೂ ಸಿಗುತ್ತಾ? ದೂರುದಾರ ಮಾಡ್ತಾ ಇರುವ ಆರೋಪದಂತೆ ಆತ ಬಹಳ ಕಾನ್ಫಿಡೆಂಟ್ ಆಗಿ ಜಾಗಗಳನ್ನ ಗುರುತು ಮಾಡಿದ್ದ. 100% ಇದೇ ಜಾಗದಲ್ಲಿ ನಾನು ಶವ ಹೂತಿದ್ದು ಅಂತ. ಆದ್ರೆ ನಿನ್ನೆ ಆಗದಂತ ಜಾಗದಲ್ಲಂತೂ ಏನೂ ಸಿಕ್ಕಿಲ್ಲ. ಇವತ್ತು 3 ಕಡೆ ಅಗಿಲಾಗುತ್ತೆ. ಈ ಪ್ರಕರಣ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತು ಎಸ್ಐಟಿಯಿಂದ 1 ಕಡೆ ಉತ್ಖನನ. ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪಾಯಿಂಟ್ ನಂಬರ್ 2, ಆತ ಗುರುತು ಮಾಡಿದಂತ 2ನೇ ಜಾಗದಲ್ಲಿ ಕಳೆಬರಕ್ಕಾಗಿ ಶೋಧ ನಡೆಯಲಿದೆ. ಅಸ್ಥಿ ಪಂಜರಕ್ಕೆ ಅನಾಮಿಕನ ಮುಂದೆಯೇ ಹುಡುಕಾಟ ನಡೆಯುತ್ತೆ. ಎಸ್ಐಟಿಯಿಂದ ಇವತ್ತು 1 ಕಡೆ ಮಾತ್ರ ಉತ್ಖನನ ನಡೆಯುತ್ತೆ. ನೆನೆನು ಇಡೀ ದಿನ 1 ಜಾಗದಲ್ಲಿ, ಅಂದ್ರೆ ಮೊದಲ ಜಾಗದಲ್ಲಿ ಉತ್ಖನನ ನಡೆದಿತ್ತು. ಅಲ್ಲಿ ಅಗಿಯೋ ಕೆಲಸ ಆಗಿತ್ತು. ಆದ್ರೆ ಏನೂ ಸಿಕ್ಕಿರಲಿಲ್ಲ. ಇವತ್ತು ಮತ್ತೊಂದು ಕಡೆ ಉತ್ಖನನ ಕಾರ್ಯ ನಡೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.